of our warfare. ನಮ್ಮ ಒಂದು ಹೋರಾಟದ ಆಯುಧಗಳ ಕುರಿತಾಗಿ ನಾವು ಒಂದು ಸಂದೇಶವನ್ನು ನಾವು ಚರ್ಚಿಸಿದ್ವಿ. Important thing for you to understand. ಅದೇ ಪ್ರಾಮುಖ್ಯವಾದ ಸಂಗತಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. There is a spiritual enemy. ಆತ್ಮಿಕವಾದ ಒಂದು ಶತ್ರು ಇದ್ದಾನೆ. He is real. ಆತನು ನಿಜವಾಗಿ ಇದ್ದಾನೆ. But the problem, ಅದೇ ಸಮಸ್ಯೆ ಏನು? we cannot see him. ನಾವು ಅದನ್ನು ನೋಡಕ್ಕಾಗಲ್ಲ. He is invisible. ಆತನು ಅದೃಶ್ಯ. That's a very horrible thing. ಅದು ತುಂಬಾ ಒಂದು ಭಯಾನಕವಾದ You have an enemy. ನಿಮ್ಮ ಬಳಿ ಶತ್ರು ಇದ್ದಾನೆ. And he is invisible. ಆದ್ರೆ ಆತನ ಕಣ್ಣಿಗೆ ಕಾಣಿಸಲ್ಲ. He is evil. ಆತನು ದುಷ್ಟ. He wants to destroy you. ಆತ ನಿಮ್ಮನ್ನು ನಾಶಪಡಿಸಬೇಕು ಅಂತ ಬಯಸ್ತಾನೆ. I'm telling you, sitting here. ನಾನು ಹೇಳ್ತಾ ನೀವು ಕೂತ್ಕೊಂಡಿದ್ದೀರಾ? Maybe he already has entered your life. I do not know. ನೀವು ಆತ ನಿಮ್ಮ ಜೀವಿತದಲ್ಲಿ ಯಾವಾಗ ಪ್ರವೇಶ ಮಾಡಿರಬಹುದು ಗೊತ್ತಿಲ್ಲ. He enters your life through your thoughts. ನಿಮ್ಮ ಒಂದು ಆಲೋಚನೆಗಳ ಮುಖಾಂತರ ಆತ ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡ್ತಾನೆ. He enters your life to destroy you. ನಿಮ್ಮ ಜೀವಿತವನ್ನು ಪ್ರವೇಶ ಮಾಡೋದು ಏನಕ್ಕೆ ಅಂದ್ರೆ ನಾಶಪಡಿಸುವುದಕ್ಕೆ. The more you cling to this word, ಎಷ್ಟು ಮಟ್ಟಿಗೆ ನೀವು ಈ ವಚನವನ್ನ ಬಿಗಿದಪ್ಪುತ್ತೀರೋ, the more you defeat him. ಅಷ್ಟು ಮಟ್ಟಿಗೆ ಆ ಶತ್ರುವನ್ನ ಸೋಲಿಸ್ತೀರಾ. Tell a story about warfare. ನಿಮಗೆ ಒಂದು ಹೋರಾಟದ ಯುದ್ಧದ ಬಗ್ಗೆ ಒಂದು ಕಥೆ ಹೇಳ್ತೇನೆ. In the time, in some tribe, in some very cold country. ಒಂದು Tribe in a cold country. ಒಂದು ಚಳಿ ಪ್ರದೇಶದ ಒಂದು ದೇಶದಲ್ಲಿ There were two tribes that were warring with each other. ಎರಡು ಜನಾಂಗದವರು ಒಬ್ಬರು ಯುದ್ಧ ಮಾಡ್ತಿದ್ರು. One was big and strong. ಒಬ್ಬರು ಬಲಿಷ್ಠರಾಗಿದ್ರು, ಬಲವುಳ್ಳವರಾಗಿದ್ರು. One was not able to defeat them. ಇನ್ನೊಬ್ಬರು ಸೋಲಿಸಲಿಕ್ಕೆ ಆಗ್ಲಿಲ್ಲ. ಆ ರೀತಿಯ ಬಲಹೀನತೆ. In that place it snows. ಆ ಸ್ಥಳದಲ್ಲಿ ಹಿಮ ಬೀಳುವಂತ ಸ್ಥಳ. When it snows, ಹಿಮ ಬಿದ್ದಾಗ they make out of animal skin, they make clothes. ಅವರು ಏನ್ ಮಾಡ್ತಾರೆ, ಪ್ರಾಣಿಗಳನ್ನ ಚರ್ಮ ತೆಗೆದುಕೊಂಡು ನಮ್ಮ ಹೊದಿಕೆಯಾಗಿ ಉಪಯೋಗಿಸ್ತಾರೆ. Everyone will have full, such a lot of clothes on them. ಪ್ರತಿಯೊಬ್ಬರು ಕೂಡ ಆ ರೀತಿಯ ಹೊದಿಕೆಗಳನ್ನ ಎಲ್ಲರೂ ಕೂಡ ಹೊಂದ್ಕೊಂಡಿರ್ತಾರೆ. Very cold. ತುಂಬಾ ಚಳಿ ಇರುತ್ತೆ. What one tribe did? ಅದೇ ಒಂದು ಜನಾಂಗದವರು ಏನ್ ಮಾಡಿದ್ರು ಗೊತ್ತಾ? In the night time, ರಾತ್ರಿಯ ಸಮಯದಲ್ಲಿ, middle of the night, ಮಧ್ಯರಾತ್ರಿಯಲ್ಲಿ they attacked the strong tribe. ಆ ಒಂದು ಬಲಿಷ್ಠರಾದ ಒಂದು ಜನಾಂಗ ಇತ್ತಲ್ಲ ಅದರ ಮೇಲೆ ಆಕ್ರಮಣ But ಮಾಡಿದ್ರು. what they did? ಅದೇ ಅವರು ಏನ್ ಮಾಡಿದ್ರು? They removed their clothes. ಅವರು ತಮ್ಮ ಒಂದು ಹೊದಿಕೆಗಳನ್ನ It ತೆಗೆದುಹಾಕ್ಬಿಟ್ಟು was pitch dark. ಸಂಪೂರ್ಣ ಕರ್ಗಕ್ಲೋದು. Whoever they caught with a cloth, they killed. ಯಾರೆಲ್ಲ ಬಟ್ಟೆ ಇತ್ತೋ ಆ ವ್ಯಕ್ತಿಗಳನ್ನ ಇಟ್ಕೊಂಡು ಸಾಯಿಸಿದ್ರು. Can you imagine? ಅರ್ಥ ಮಾಡ್ಕೊಳ್ತೀರಾ? If you were the tribe, ನೀವು ಆ ಜನಾಂಗಕ್ಕೆ you hear a ಸೇರ್ಪಟ್ಟವರಾಗಿದ್ರೆ noise, you put on your clothes, ಶಬ್ದ ಬಂತು, ಎದ್ದ ತಕ್ಷಣ ಹೊರಗೆ and you go outside to fight, ಹೊರಗಡೆ ಹೋಗಿ ಯುದ್ಧ ಮಾಡೋಣ ಅಂತ ಹೋಗ್ತೀರಾ. and you can't see the enemy. ನೀವು ನಿಮ್ಮ ಶತ್ರುವನ್ನ ನೋಡಕ್ಕಾಗಲ್ಲ. And suddenly a knife is piercing. ಇದಕ್ಕಿದ್ದಂಗೆ ಒಂದು ಏನು ಕತ್ತಿ ಇದೆ, Somebody touches you, ಯಾರನ್ನ ಮುಟ್ಟಿದ ತಕ್ಷಣ and that's the end of you. ಅದೇ ನಿಮ್ಮ ಮುಕ್ತಾಯ. That's this warfare. ಅದೇ ಯುದ್ಧವಾಗಿದೆ. Satan is busy killing the church. ಸೈತಾನನು ಬ್ಯುಸಿ ಆಗಿದ್ದಾನೆ ಸಭೆಯನ್ನ ಸಾಯಿಸುವುದರಲ್ಲಿ. Why is he busy? ಯಾಕೆ ಬ್ಯುಸಿ He ಆಗಿದ್ದಾನೆ? knows if the church exists, ಯಾಕಂದ್ರೆ ಆತನಿಗೆ ಗೊತ್ತು ಸಭೆ ಅನ್ನೋದು ಇಟ್ಬಿಟ್ರೆ whole Mysore will get saved. ಇಡೀ ಮೈಸೂರು ಪಟ್ಟಣ ರಕ್ಷಣೆ ಹೊಂದ್ಬಿಡುತ್ತೆ. I'm telling you, ನಾನು ಹೇಳ್ತೀನಿ, we are a danger to the devil. ನಾವು ಸೈತಾನನಿಗೆ He ಅಪಾಯಕಾರಿ. doesn't fear anybody else. ಯಾರ ಬಗ್ಗೆನೂ ಆತನಿಗೆ ಹೆದರಿಕೆ ಇಲ್ಲ. He fears you. ಆದ್ರೆ ನಿನ್ನನ್ನು ನೋಡಿ ಹೆದರ್ತಾನೆ. Turn to 1 John 4:4. ಒಂದು ಯೋಹಾನ 4ನೇ ಅಧ್ಯಾಯ 4ನೇ ವಚನಕ್ಕೆ. Even though we have this terrible enemy, ಈ ರೀತಿಯ ಭಯಾನಕವಾದ ಶತ್ರು ನಮ್ಮ ಬಳಿ ಇದ್ರೂ ಕೂಡ we have a great God. ಆದ್ರೆ ನಮ್ಮ ಬಳಿ ಶ್ರೇಷ್ಠನಾದ ದೇವರಿದ್ದಾನೆ. What it says about you? ಇಲ್ಲಿ ಏನ್ ಹೇಳ್ತಾ ಇದೆ? When you see somebody demon possessed, ಯಾರಾದ್ರೂ ದೆವ್ವಪೀಡಿತರಾದವರನ್ನ ನೀವು ನೋಡುವಾಗ what you do? ನೀವೇನ್ ಮಾಡ್ತೀರಾ? Oh, you're frightened. ಹೆದರಿಕೆ ಆಗೋಗುತ್ತೆ. You are fearing. ನೀವು ಭಯ He ಪಡ್ತಿದ್ದೀರಾ. is fearing you more than you are fearing him. ಆದ್ರೆ ಆ ದುರಾತ್ಮ ಅದ್ರೊಳಗಡೆ ಇರೋದು ನಿಮ್ಮನ್ನ ನೋಡಿ ನಿಮ್ಗಿಂತ ಹೆಚ್ಚಾಗಿ ಭಯ ಪಡ್ತಾ But ಇದೆ. you do not know. ಅದು ನಿಮಗೆ ಗೊತ್ತಿಲ್ಲ. The greater is He ಶ್ರೇಷ್ಠನಾದವನು ಆತನು. that is living inside you. ನಾವು ನಿಮ್ಮ ಒಳಗಡೆ ಜೀವಿಸುವ ಆತನು. Last Sunday we took on the hope of salvation. ಕಳೆದ ಭಾನುವಾರ ನಾವು The helmet of salvation. ಒಂದು ರಕ್ಷಣೆಯ ಒಂದು ನಿರೀಕ್ಷೆಯ ಶಿರಸ್ತ್ರಾಣದ ಬಗ್ಗೆ ನಾವು ಮಾತಾಡ್ತೀವಿ. If you never came last Sunday, ನೀವು ಕಳೆದ ಭಾನುವಾರ ಬಂದಿರಲಿಲ್ಲ ಅಂದ್ರೆ it means that don't allow the hope in you to die. ಅದರ ಅರ್ಥ ನಿಮ್ಮಲ್ಲಿರುವಂತಹ ಒಂದು ನಿರೀಕ್ಷೆಯನ್ನ ಸಾಯುವುದಕ್ಕೆ ಇಷ್ಟಪಡದೇ ಇರುವಂತದ್ದು. The teachings on the net, you can see. ನೀವು ಇಂಟರ್ನೆಟ್ ಅಲ್ಲಿ ನೋಡಬಹುದು ಆ ಒಂದು ಅದರ ಬಗ್ಗೆ ಬೋಧನೆ ಆಗಲ್ಪಟ್ಟಿದೆ. And actually that's not the first armor of the word of God. ಆದ್ರೆ ದೇವರ ವಚನದಲ್ಲಿ ಇರುವಂತಹ ಸರ್ವಾಯುಧಗಳಲ್ಲಿ ಇರುವಂತಹ ಮೊದಲನೇ ಆಯುಧ ಆ ಆಯುಧ ಅಲ್ಲ. The first one is the belt. ಆದ್ರೆ ಮೊದಲನೆಯ ಒಂದು ಆಯುಧ ಏನಂದ್ರೆ ನಡುಕಟ್ಟು. Now we are living in the 20th century. ನಾವು 20ನೇ ಶತಮಾನದಲ್ಲಿ ಇದ್ದೀವಿ. We do not know what was the belt used for. ಆದ್ರೆ ಆ ಒಂದು ನಡುಕಟ್ಟು ಯಾವುದಕ್ಕಾಗಿ ಉಪಯೋಗಿಸಲ್ಪಡ್ತದೆ ಅಂತ ಗೊತ್ತಿಲ್ಲ. The Roman soldier, ಆದ್ರೆ ರೋಮನ ಒಂದು ಅಧಿಕಾರಿಗಳು, the belt was the main thing he puts on. ಆ ಸೈನಿಕರಿಗೆ ಆ ನಡುಕಟ್ಟು ಕಟ್ಕೊಳ್ಳೋದೇ ಪ್ರಾಮುಖ್ಯವಾದ ಸಂಗತಿಯಾಗಿತ್ತು. Into that is stuck his breastplate. ಆದ್ರೆ ಅದರ ಮೇಲೆಯೇ ಆ ಒಂದು ಎದೆ ಕವಚವನ್ನ ಕಟ್ಕೊಳ್ತಾ ಇದ್ರು. We'll share about that. ಅದರ ಬಗ್ಗೆ ನಾನು I'm taking one at a time so
ತೆಗೆದುಕೊಳ್ತೇವೆ. Concerning the belt, what do you know? ನಡುಕಟ್ಟಿನ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? You know the belt, when you dress up, you put on the belt. ನೀವೆಲ್ಲ ಬಟ್ಟೆಗಳು ಹಾಕೊಂಡಾದ್ಮೇಲೆ ಕಡೆದಾಗಿ ನಡುಕಟ್ಟನ್ನ ಅಂದ್ರೆ ಬೆಲ್ಟ್ ಅನ್ನು ಹಾಕೊಂತೀರಾ. Paul is giving importance to the first bit of armor was the belt. ಅದೇ ಪೌಲನು ಇಲ್ಲಿ ಪ್ರಾಮುಖ್ಯವಾಗಿ ಆ ಸರ್ವಾಯುಧಗಳಲ್ಲಿ ಮೊದಲನೇ ಆಯುಧ ಪ್ರಾಮುಖ್ಯತೆ ಏನ್ ಕೊಡ್ತಿದ್ದಾನೆ ಅಂದ್ರೆ ಆ ನಡುಕಟ್ಟಿಗೆ. We read in the 14th verse. 14ನೇ ವಚನದಲ್ಲಿ ನಾವು ಅದನ್ನ ಓದ್ತೀವಿ ಅಂತ. The belt of truth. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. Now what does it mean? ಅದರ ಅರ್ಥ ಏನು? Now when you put on a belt, ನೀವು ನಡುಕಟ್ಟನ್ನು ಕಟ್ಟಿಕೊಳ್ಳುವಾಗ you walk, right? ನೀವು ನಡ್ತಾ ಇರ್ತೀರಲ್ಲ. So it means to say ಅದರ ಅರ್ಥ ಅಂದ್ರೆ the life you live now ನೀವು ಜೀವಿಸುತ್ತಿರುವ ಈ ಜೀವಿತ should be only in truth. ಅದು ಸತ್ಯದಲ್ಲಿ ಇರಬೇಕು. Only in truth. ಬರೀ ಸತ್ಯದಲ್ಲಿ ಮಾತ್ರ ಇರಬೇಕು. I want to show you a discovery today. ನಿಮಗೆ ಒಂದು ಸಂಶೋಧನೆಯನ್ನು John ತೋರಿಸ್ತೀನಿ. 8:44. ಯೋಹಾನ 8ನೇ ಅಧ್ಯಾಯ 44ನೇ ವಚನ. Can you imagine? ನೀವು ಆಲೋಚನೆ ಮಾಡ್ತೀರಾ? When Adam and Eve was on the earth, ಆದಾಮ ಮತ್ತು ಹವ್ವಳು ಈ ಭೂಮಿಯಲ್ಲಿ ಇದ್ದಾಗ there was only one truth. ಒಂದೇ ಒಂದು ಸತ್ಯವಿತ್ತು. Only one truth. ಒಂದೇ ಸತ್ಯ ಇದ್ದಿತು. God. ದೇವರು. That's it. ಅಷ್ಟೇ. God is my daddy. Finish. ದೇವರೇ ನಮ್ಮ ಅಪ್ಪ ಅಷ್ಟೇ. I am his son. ನಾನು ಆತನ ಮಗ. There was no other truth in the world. ಬೇರೆ ಯಾವ ಸತ್ಯಗಳು ಈ ಪ್ರಪಂಚದಲ್ಲಿ ಇಲ್ಲ. Adam never heard any other truth. ಆದಾಮನಿಗೆ ಯಾವ ಬೇರೆ ಸತ್ಯನೂ ಕೂಡ ಕೇಳಿಸಿಕೊಂಡಿರಲಿಲ್ಲ. He only heard about the truth. ಬರೀ ಒಂದು ಸತ್ಯ ಮಾತ್ರ ಕೇಳಿಕೊಂಡಿದ್ದ. What he was living. ಆದ್ರೆ ಈ ಜೀವಿತಾ ಇತ್ತು ಆ ಸತ್ಯ. So the truth you have should be the truth you live by it. ನಿಮ್ಮಲ್ಲಿ ಇರುವಂತ ಸತ್ಯ ಎಂತದಿರಬೇಕು ಅಂತಂದ್ರೆ ಅದೇ ಸತ್ಯಕ್ಕೆ ನೀವು ಜೀವಿಸುವಂತವರಾಗಿರಬೇಕು. ಇದನ್ನ ಕೇಳಿಸ್ಕೊಳ್ಳಿ. An atheist ಒಬ್ಬ ನಾಸ್ತಿಕ does not have ultimate justice. ಆತನಿಗೆ ಒಂದು ನಿರಂತರವಾದ ಒಂದು ನ್ಯಾಯ ತೀರ್ಪು ಕಂಡುಕೊಳ್ಳಲ್ಲ. That means ಅದರ್ಥ if somebody does him wrong, ಏನಾದ್ರೂ ಯಾರಾದ್ರೂ ಅವನಿಗೆ ತಪ್ಪು ಮಾಡಿದ್ರೆ he has to take revenge. ಅದಕ್ಕೆ ಆತನು ಮುಗಿ ತೀರಿಸ್ಕೊಳ್ಬೇಕು ಅವನೇ. So if he's weak, ಆತನ ಬಲಹೀನನಾಗಿದ್ರೆ nothing he can do. ಏನು ಮಾಡಕ್ಕಾಗಲ್ಲ. They can rob his family, can rob his house, can rob everything. ಅವರ ಕುಟುಂಬವನ್ನ ಇರುವಂತ ಎಲ್ಲ ವಸ್ತುಗಳನ್ನು ಕಳ್ಕೊಳ್ಬಹುದು. ಅವರ ಕುಟುಂಬವಂತೆ ಅಥವಾ ಏನ್ ಬೇಕಾದ್ರೂ ಮಾಡಬಹುದು. So when atheist, there's no ultimate justice. ಅದೇ ಒಬ್ಬ ನಾಸ್ತಿಕನಿಗೆ ಬರ್ಬೇಕಾಗಿರುವಂತ ಒಂದು ನ್ಯಾಯ ತೀರ್ಪನ್ನು But ನಾವು for ನೋಡೋಣ. those called the children of God, ಆದ್ರೆ ದೇವರ ಮಕ್ಕಳು ಅಂತ ಎನಿಸಿಕೊಳ್ಳುವಂತವರು for them there is ultimate justice. ಅದೇ ಅವರಿಗೆ ಅದಿದೆ ನ್ಯಾಯ ತೀರ್ಪು ಅನ್ನೋದು. If anyone touches you, ಯಾರಾದ್ರೂ ನಿಮ್ಮನ್ನ ಮುಟ್ಟಿದ್ರೆ who you touching? ಯಾರನ್ನ ಮುಟ್ಟಿದ್ದಾರೆ? The eye of God. ದೇವರ ಕಣ್ಣುಗುಡ್ಡೆಯನ್ನ ಮುಟ್ಟಿದ್ದಾರೆ. For an atheist, he don't believe that. ಅವನ ನಾಸ್ತಿಕ ನಂಬುದಿಲ್ಲ. Doesn't work for him. ಆದಾಗ ಅವನಿಗೆ ಕಾರ್ಯ But ಮಾಡೋದು. for you and me it works. ಆದ್ರೆ ನಿಮಗೆ ನಮಗೆ ಅದು ಕಾರ್ಯ Let ಮಾಡುತ್ತೆ. anybody speak against you. ಯಾರಾದ್ರೂ ನಿಮ್ಮ ವಿರುದ್ಧವಾಗಿ ಮಾತಾಡ್ಬಿಡ್ಲಿ. If you be silent ನೀವು ಸುಮ್ಮನೆ ಇದ್ಕೊಂಡಿದ್ರೆ and have a good attitude towards that person, ಆ ಹೇಳ್ತಾ ಇರುವಂತ ವ್ಯಕ್ತಿಗಳ ಪರವಾಗಿ ನೀವು ಒಳ್ಳೆಯ you ನಡವಳಿಕೆ will ಇಟ್ಕೊಂಡ್ರೆ see God's vengeance coming. ನೀವು ನೋಡ್ತೀರಾ ದೇವರ ಒಂದು ಮುಗಿ ತೀರಿಸುವಿಕೆ ಅವ್ರ ಮೇಲೆ ಬರುವುದನ್ನ. One day one mechanic cheated me. ಒಂದಿನ ಒಬ್ಬ ಮೆಕ್ಯಾನಿಕ್ ಇದ್ರು ನನ್ನ ಮೋಸ ಮಾಡಿದ್ರು. And I believe vengeance is mine, I will repay, I know. ನಾನು ಅನ್ಕೊಂಡೆ ಮುಗಿ ತೀರಿಸುವುದು ನನಗೆ ಬಿಟ್ಟಿದ್ದು, ನನಗೆ ಗೊತ್ತಿದೆ ನಾನು ತೀರಿಸಬೇಕು How ಅಂತ. I knew he cheated me? ನನಗೆ ಯಾವ ರೀತಿಯಲ್ಲಿ ನಡ್ಕೊಂಡ್ರು I bought my Yamaha in 89. 1979 ಯಮಹಾ ಒಂದು ಬೈಕ್ ತಗೊಂಡೆ. And the shock absorbers is much advanced from that year. ಆ ವರ್ಷದಿಂದಲೇ ಶಾಕ್ ಅಬ್ಸರ್ವರ್ ಏನಂತ ಉಪಯೋಗಿಸ್ತೀವಿ ಅದು ಅಡ್ವಾನ್ಸ್ ಆಗಿದೆ. Means it was made in 80s. 1980ರ ಒಂದು Means I'm sorry, 90s. Okay. So every shock absorber have the date of manufacture. ಆ ಪ್ರತಿಯೊಂದು ಶಾಕ್ ಅಬ್ಸರ್ವರ್ ತಗೊಂಡಾಗ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ. So I know that my new shock absorbers is wrong. ನನಗೆ ಗೊತ್ತಿತ್ತು ನನ್ನಲ್ಲಿದ್ದಂತ ಆ ಗಾಡಿಲಿದ್ದಂತ ಹೊಸದಾದ ಶಾಕ್ ಅಬ್ಸರ್ವರ್ ಅವನು ಕಟ್ಬಿಟ್ಟ. I know that God says vengeance is mine, I will repay. ನನಗೆ ಗೊತ್ತಿತ್ತು ದೇವರು ಹೇಳಿದಾನೆ ಮುಗಿ ಚಲಿಸುವುದು ನನಗೆ ಬಿಟ್ಟಿದ್ದು ಅಂತ ನಾನು ನೋಡ್ಕೊಳ್ತೀನಿ ಅಂತ. But what I used to do, ನಾನು ಏನು ಮಾಡ್ತೀನಿ? I used to tell people don't go to that shop. ನಾನು ಜನರಿಗೆಲ್ಲರಿಗೂ ಹೇಳ್ತಿದ್ದೆ ಆ ಅಂಗಡಿ ಮಾತ್ರ ಹೋಗಬೇಡಿ. And God checked me. ದೇವರೆಲ್ಲ ಪರೀಕ್ಷಿಸಿದ. You are taking your own vengeance. ನೀವು ನಿನ್ನ ಸ್ವಂತ ಮುಗಿ ತೀರಿಸುವಿಕೆನ ನಿನ್ನೆ ತಗೊಂಡಿದ್ದೀಯಾ? ಆ ಮುಗಿ ತೀರಿಸುವಿಕೆ ನನಗೆ ಬಿಡು. Immediately repented. ಅದೇ ಕ್ಷಣದಲ್ಲಿ ಪಶ್ಚಾತ್ತಾಪ ಪಟ್ಟೆ. I stopped telling people about that. ನಾನು ಜನರಿಗೆ ಹೇಳೋದನ್ನ ನಿಲ್ಲಿಸಿದೆ ಆ ವ್ಯಕ್ತಿ ವಿರುದ್ಧವಾಗಿ. And go to see. ನಾನು ಹೋಗಿ ನೋಡ್ದಾಗ As the days went by, ಸ್ವಲ್ಪ ದಿನಗಳಾದ ನಂತರ I can't find him in Mysore only. ಮೈಸೂರು ಪಟ್ಟಣದಲ್ಲೇ I never came across him. ಕಾಣದೇ ಇಲ್ಲ, ಕಣ್ಮರೆ ಆಗ್ಬಿಟ್ಟ. Because when God says something, ದೇವರು ಏನಾದ್ರು ಹೇಳಿದಾಗ He will never fail to do it. ಅದನ್ನು ಮಾಡೋದಕ್ಕೆ ಎಂದಿಗೂ ಸೋಲುವುದಿಲ್ಲ. Amen. Amen. When God says He will do it, ದೇವರು ಹೇಳಿದಾಗ ನಾವು ಮಾಡ್ತೀವಿ ಅಂತ you can give your life on it, He will do it. ನಿಮ್ಮ ಜೀವಿತವನ್ನು ಅದಕ್ಕೆ ಸಮರ್ಪಿಸಬಹುದು, ಆತನು ಮಾಡೇ That must ಮಾಡ್ತಾನೆ. become your faith ಅದೇ ನಿಮ್ಮ ಜೀವಿತದ ನಂಬಿಕೆ in ಆಗಬೇಕು. the Word of God. ದೇವರ ವಚನದ ಮೇಲೆ ಇರುವಂತ. Otherwise, you are not really doing anything great for God. ಇನ್ನೊಂದನ್ನು ನೀವು ಏನನ್ನು ಕೂಡ ದೇವರಿಗೆ ಶ್ರೇಷ್ಠವಾದ ಸಂಗತಿಯನ್ನು ಮಾಡ್ತೀರಾ.
or you're not really living the Christian life. ನಿಜವಾಗಿ ಕ್ರೈಸ್ತ ಜೀವಿತವನ್ನು ನೀವು ಜೀವಿಸ್ತಾ ಇಲ್ಲ. Now when it comes to truth, ಒಂದು ಸತ್ಯದ ಸಂಗತಿ ಬಂದಾಗ every religion says I am the truth, I am the truth. ಪ್ರತಿಯೊಂದು ಧರ್ಮವು ಇದೇ ಹೇಳುತ್ತದೆ ನಾನೇ ಸತ್ಯ ನಾನೇ ಸತ್ಯ ನಾನೇ ಸತ್ಯ ಅಂತ. And Jesus comes and ಯೇಸು says, ಬಂದು ಹೇಳ್ತಾರೆ I am the truth. ನಾನೇ ಸತ್ಯ. This is what my Bible says. ಇದೇನು ಸತ್ಯದ ಹೇಳ್ತಾರೆ. Jesus said, ಯೇಸು ಹೇಳಿದಾನೆ I am the way. ನಾನೇ ಮಾರ್ಗ. When you say THE before the word, it means the only way. ಆ ಒಂದೇ ಮಾರ್ಗ ಅನ್ನೋದಕ್ಕೆ ಅದು ಮಾರ್ಗ ಅಂತ ಹೇಳ್ತಿದೆ. Jesus says, ಯೇಸು ಹೇಳ್ತಾರೆ I am the truth. ನಾನೊಬ್ಬನೇ ಸತ್ಯ. Jesus says, I am the life. ನಾನೊಬ್ಬನೇ ಜೀವ. And Jesus crowns it by saying, ಯೇಸು ಅದನ್ನ ಹೇಳಿ ಮುಗಿಸ್ತಾನೆ. no one can come to God ಯಾರು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ except through me. ನನ್ನ ಮೂಲಕದ ಹೊರತು. Finished. ಅದೇ ಮುಗಿದೋಯ್ತು. What do you think about it? ನೀವು ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತೀರಾ? No wonder they hated Jesus. ಅದು ಆಶ್ಚರ್ಯ ಏನಲ್ಲ, ಯೇಸುವನ್ನು ದ್ವೇಷಿಸಿದಲ್ಲ. No wonder they will hate you. ಆಶ್ಚರ್ಯವೇನಲ್ಲ, ನಿಮ್ಮನ್ನು ಕೂಡ ದ್ವೇಷಿಸುತ್ತಾರೆ. Jesus said, ಯೇಸು ಹೇಳಿದ್ದಾನೆ. I only say what he said. ಯೇಸು ಹೇಳಿದ್ದಾನೆ, ಆತನೇ ಹೇಳಿದ್ದಾನೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹೇಳ್ಬೋದು. Because ಯಾಕೆಂದ್ರೆ you cannot enter heaven. ನೀವು ಪರಲೋಕಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗಲ್ಲ. Listen to me. ಇದನ್ನ ಕೇಳಿಸ್ಕೊಳ್ಳಿ. You cannot enter heaven ನೀನು ಪರಲೋಕಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗಲ್ಲ. except you believe ನೀವು ನಂಬದ ಹೊರತು God so loved you. ದೇವರು ನಿನ್ನನ್ನು He ಪ್ರೀತಿಸಿದ sent his only son ತನ್ನ ಒಬ್ಬನೇ ಮಗನನ್ನು to ಕಳಿಸಿದ. die on the cruel cross of Calvary. ಆ ಒಂದು ಕ್ರೂರವಾದ ಕಲ್ವಾರಿ ಶಿಲುಬೆಯಲ್ಲಿ When he died on the cross, ಆತನು ಅಲ್ಲಿ ಸತ್ತನು. that is the truth. ಅದೇ ಸತ್ಯ. It was foretold he is going to die. ಆತನು ಸಾಯ್ತಾನೆಂತ ಮುಂಚಿತವಾಗಿ ಹೇಳಲ್ಪಟ್ಟಿತು. It happened. ಅದು ಆಯ್ತು. Show me any book in the world ಯಾವುದಾದರೂ ಪುಸ್ತಕವನ್ನು ತೋರಿಸಿ that foretells something is going to happen. ಮುಂದೆ ಆಗುತ್ತೆ ಅಂತ ಹೇಳುವುದನ್ನ And it happened. ಅದು ಹಾಗೆ ಆಗಿದ್ರೆ I will believe it. ನಾನು ಅದನ್ನು ನಂಬ್ತೀನಿ. I believe it's from God. ನಾನು ನಂಬ್ತೀನಿ ಅದು ದೇವರಿಂದ ಬಂದಿದೆ ಅಂತ. Fortunately or unfortunately, ಅದೇ ಸೌಭಾಗ್ಯವಾಗಿ ದುರ್ಭಾಗ್ಯವಾಗಿ ಅಂತ there ಹೇಳ್ಬೋದು. was only one book in the world ಅದೇ ಒಂದೇ ಪುಸ್ತಕ ಇರೋದು ಈ that said what was going to happen ಅದು ಮುಂದೆ ಆಗುವುದನ್ನ ಹೇಳಿತು. to the very detail. ಅದು ಅಷ್ಟು ವಿವರಣೆಯಿಂದ ಹೇಳಿತು. Even that he will die among the criminals. ಆ ಕ್ರೂರಿಗಳ ಮಧ್ಯದಲ್ಲಿ ಸಾಯ್ತಾನೆ ಅನ್ನುವಂತ ವಿವರಣೆ. How is it possible? ಹೇಗೆ ಅದು ಸಾಧ್ಯ? Who can plan such a thing? ಎಂತ ರೀತಿಯಾದ ಯೋಜನೆ ಯಾರು ಯೋಚಿಸಲಿಕ್ಕೆ ಸಾಧ್ಯ? I mean, people are trying to find out ಜನರು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ how ಪಡ್ತಿದ್ದಾರೆ. can all these things come to pass. Somebody told hundreds of years ago. ಹೇಗೆ ನೂರಾರು ವರ್ಷಗಳ ಮುಂಚೆ ಹೇಳಿದಂತ ಮಾತುಗಳು ಯಾರು ಇದನ್ನು ನೆರವೇರಿಸ್ತಾ ಇದ್ದಾರೆ? Who's telling all this to them? ಯಾರು ಇದನ್ನು ಹೇಳ್ತಿದ್ದಾರೆ ಅವ್ರಿಗೆ? Satan. ಸೈತಾನ್ ಹೇಳ್ತಿದ್ದಾನೆ. John 8:40 says what? ಯೋಹಾನ 8ನೇ ಅಧ್ಯಾಯ 44ನೇ ವಚನ It says, ಹೇಳುತ್ತೆ to the Jewish, Jesus was speaking. ಆ ಯಹೂದಿಗಳಿಗೆ ಯೇಸು ಮಾತನಾಡ್ತಿದ್ದ. Now Jewish people thought they are from God. ಯಹೂದಿಗಳು ಅನ್ಕೊಂಡ್ರು ಅವರು ದೇವರಿಂದ ಬಂದಂತವರು. And but their very lifestyle they live ಆದ್ರೆ ಅವರು ಜೀವಿಸುತ್ತಿರುವಂತ ಜೀವನ ಶೈಲಿಯೇ was contrary to God's word. ದೇವರ ವಚನದ ವಿರುದ್ಧವಾಗಿತ್ತು. So read 8:44. ಇದನ್ನ ಓದಿ 8ನೇ ಅಧ್ಯಾಯ 44ನೇ ವಚನ. Says Satan is the inventor of lies. ಆದ್ರೆ ಅದು ಹೇಳ್ತಾ ಇದೆ ಸೈತಾನನೇ ಸುಳ್ಳುಗಳಿಗೆ ಸೃಷ್ಟಿಕರ್ತ. Till Satan came along, ಸೈತಾನನು ಬರುವವರೆಗೂ nobody was challenging, is this the word of God or not? ಯಾರು ಕೂಡ ಸವಾಲಾಗ್ತಿರ್ಲಿಲ್ಲ ಇದು ದೇವರ ವಚನನಾ ಇಲ್ವಾ ಅಂತ. You understand? Till that time, ಅಲ್ಲಿವರೆಗೆ nobody had any other idea. ಯಾರಿಗೂ ಬೇರೆ ಯಾವುದೋ ಉಪಾಯ ಹೊಳಿಲೇ ಇಲ್ಲ. Everyone just believed the word of God. That's it. ಎಲ್ಲರೂ ಕೂಡ ನಂಬುದು ಸತ್ಯವಾದ ದೇವರ In ವಚನ. Noah's time, ನೋಹನ ಸಮಯದಲ್ಲಿ there was no word of God. ಯಾವ ದೇವರ ವಚನ ಇರಲಿಲ್ಲ. There was no law. ಯಾವ ಧರ್ಮಶಾಸ್ತ್ರ ಇರಲಿಲ್ಲ. But in later time there was law. ಸ್ವಲ್ಪ ಸಮಯ ಆದಮೇಲೆ ಧರ್ಮಶಾಸ್ತ್ರ ಬಂತು. So when Adam and Eve were there, ಆದಾಮ ಹವ್ವನು ಇದ್ದಾಗ they were not putting on the belt of truth. ಸತ್ಯದ ನಡುಕಟ್ಟನ್ನು ಕಟ್ಟಿಕೊಂಡಿರಲಿಲ್ಲ. Amen. Amen. What was the belt of truth Eve should have worn? ಸತ್ಯದ ನಡುಕಟ್ಟು ಆ ನಡುಕಟ್ಟು ಯಾವ ನಡುಕಟ್ಟನ್ನ ಕಟ್ಕೋಬೇಕಿತ್ತು ಅವಳು? What is the belt of truth Jesus wore on? ಯೇಸು ಧರಿಸಿಕೊಂಡಂತ ಸತ್ಯದ ನಡುಕಟ್ಟು ಯಾವುದಾಗಿತ್ತು? When he had a need, ಅವನಿಗೆ ಅವಶ್ಯಕತೆ ಇದ್ದಾಗ he knows that God doesn't love me. ಅವನು ಹೇಳಿಲ್ಲ ದೇವರು ನನ್ನ ಪ್ರೀತಿಸಲ್ಲ ಅಂತ. He took the word, ಅದರ ವಚನ ತಗೊಂಡ. man shall not live by bread alone. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಮಾತ್ರ ಜೀವಿಸುವುದಿಲ್ಲ. What is the belt of truth? ಒಂದು ಸತ್ಯದ ನಡುಕಟ್ಟು Applying the ultimate scripture to your life every day. ನಿಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ದೇವರ ವಚನವನ್ನ ಅಳವಡಿಸಿಕೊಳ್ಳೋದೇ. What is the belt of truth? ಒಂದು ಸತ್ಯದ ನಡುಕಟ್ಟು. When God is speaking a word to you, ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುವಾಗ you walk into it. ನೀವು ಆ ಮಾತಲ್ಲಿ Now, ನಡೆಯುವುದು. when I was a karate master, ನಾನು ಕರಾಟೆ ಮಾಸ್ಟರ್ ಆಗಿದ್ದಾಗ God began to speak to me. ದೇವರ ಜೊತೆಯಲ್ಲಿ Now ಮಾತನಾಡಿ listen to everyone. ಇದನ್ನೆಲ್ಲ This is ಕೇಳಿಸ್ಕೊಳ್ಳಿ. not for me only. ಇದು ನನಗೋಸ್ಕರ ಮಾತ್ರ ಅಲ್ಲ, ಇದು ನಿಮಗೋಸ್ಕರವೂ ಕೂಡ. 6:25 Matthew says,
Do not worry. 6ನೇ ಅಧ್ಯಾಯದ 25ನೇ ವಚನ ಮತ್ತಾಯ ಬರೆದ ಸುವಾರ್ತೆ ಹೇಳ್ತದೆ, ಚಿಂತೆ ಮಾಡಬೇಡಿರಿ. Do not. ಏನ್ ಮಾಡಬಾರದು? Do not worry. ಚಿಂತೆ ಮಾಡಬಾರದು. Now, sudden worry comes to you. ಇದಕ್ಕೆ ಚಿಂತೆ ಬಂದಾಗ What you must do? ನೀವೇನ್ ಮಾಡಬೇಕು? Take out the scripture ಈ ವಚನವನ್ನು which ತೆಗೆದುಕೊಳ್ಳಬೇಕು. God speaks to us. ದೇವರು ನಮ್ಮ ಜೊತೆ This is a ಮಾತನಾಡುವಾಗ general scripture meant for everyone. ಇದು ಒಂದು ಸಾಮಾನ್ಯವಾದ ವಚನವಾಗಿದೆ, ಎಲ್ಲರಿಗೂ ಕೂಡ Healing ಅಳವಡಿಸಲಾಗಿದೆ. is for everyone. ಇದನ್ನು ನಂಬಿ ಇದು ಪ್ರತಿಯೊಬ್ಬರಿಗಾಗಿ ಕೊಡಲ್ಪಟ್ಟಂತ ವಚನ. Hallelujah. Hallelujah. I believe ನಾನು ನಂಬ್ತೀನಿ believers need not be sick. ವಿಶ್ವಾಸಿಗಳು ಕಾಯಿಲೆಗೆ ಒಳಪಡುವ ಅವಶ್ಯಕತೆನೇ ಇಲ್ಲ. I believe ನಾನು ನಂಬ್ತೀನಿ believers, even if they are sick, ವಿಶ್ವಾಸಿಗಳು ಕಾಯಿಲೆಯಲ್ಲಿ ಇದ್ರೂ ಕೂಡ they can be healed. ಅವರು ಸಂಪೂರ್ಣ ಗುಣ ಹೊಂದಬಹುದು. Because the scripture declares it to you. ಯಾಕಂದ್ರೆ ದೇವರ ವಚನವು ನಿಮ್ಮ ಜೀವಿತದಲ್ಲಿ ಘೋಷಿಸಿ ಹೇಳುತ್ತೆ. If you believe the ನೀವು scriptures ಆ ವಚನವನ್ನು ನಂಬುವಾಗ and you apply it to your ನೀವು life, ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡಾಗ fear runs away. ಭಯ ಆಗುವುದು ಓಡೋಟೋಗುತ್ತೆ. First thing, devil attack you with fear. ಮೊದಲನೇ ಸಂಗತಿ, ಸೈತಾನನು ನಿಮ್ಮ ಮೇಲೆ ಆಕ್ರಮಣ ಮಾಡುವುದು ಭಯದ ಮೂಲಕ. What will attack you? ಏನೇ Oh, you must do like this way. ಇದನ್ನ ಮಾಡ್ಬೇಕು ಹೀಗೆ. If you don't do like this way, ಈ ರೀತಿಯಾಗಿ ಮಾಡಿಲ್ಲ you're listening to your own thoughts. ನಿಮ್ಮ ಸ್ವಂತ ಆಲೋಚನೆಗಳ ಒಂದು ಸ್ವರ ಕಿವಿ ಕೊಟ್ಟಿದ್ದೀರಾ. But what has God taught you? ಆದ್ರೆ ದೇವರು ನಿಮ್ಗೆ ಏನ್ ಕಲಿಸ್ಕೊಟ್ಟಿದ್ದಾನೆ? Listen to that. ಅದನ್ನ ಕೇಳಿಸ್ಕೊಳ್ಳಿ. Let those thoughts come into your ಆ mind. ದೇವರು ಕಲಿಸ್ಕೊಟ್ಟ So when I ಆಲೋಚನೆಗಳು saw, do not worry about your life, ವಚನ ನಾವು ನೋಡಿದಾಗ ನಿನ್ನ ಜೀವಿತದ ಬಗ್ಗೆ ಚಿಂತೆ ಮಾಡಬೇಡ I was ಅಂತ. not yet married. ನಾನು ಇನ್ನೂ ಮದುವೆ ಆಗಿರ್ಲಿಲ್ಲ. I never worried about my marriage also. ನನ್ನ ಮದುವೆ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡಲೇ ಇಲ್ಲ. But I did two things. ಆದ್ರೆ ಒಂದು ಎರಡು ಸಂಗತಿ ನಾನು ಯಾವಾಗಲೂ ಮಾಡಿದೆ. I didn't practice 5 things, but I had two main things. 5 ಸಂಗತಿಗಳನ್ನು ಅಭ್ಯಾಸ ಮಾಡಿದ್ದು, ಆದ್ರೆ 2 ಸಂಗತಿಗಳನ್ನು ಪ್ರಾಮುಖ್ಯವಾಗಿ Every morning prayer. ಪ್ರತಿ ಮುಂಜಾನೆ ಪ್ರಾರ್ಥನೆ, Every morning word of God. ಪ್ರತಿ ಮುಂಜಾನೆ ದೇವರ ವಚನ ಓದುವುದು. Every day I read the scripture for 5 hours. ಪ್ರತಿನಿತ್ಯ 5 ಗಂಟೆಗಳ ಕಾಲ ದೇವರ ವಚನವನ್ನು I ಓದುವುದು. will read and read and read the ನಾನು scripture. ಓದ್ತಾ ಇರ್ತೀನಿ ವಚನಗಳನ್ನ. That built me up. ಅದು ನನ್ನನ್ನು ಕಟ್ಟಿತು. Turn to Acts 2:38. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 22ನೇ ವಚನ. 2ನೇ ಅಧ್ಯಾಯ 32ನೇ ವಚನ. See what the Bible will do for you. ಸತ್ಯವೇದವು ನಿಮ್ಮ ಜೀವಿತದಲ್ಲಿ ಏನು ಮಾಡುತ್ತೆ If ಅನ್ನೋದನ್ನ you want to have the belt of truth, ನೀವು ಸತ್ಯದ ನಡಕಟ್ಟನ್ನು ಹೊಂದ್ಕೊಳ್ಬೇಕು ಅಂದ್ರೆ you first must know the truth. ಮೊದಲು ನೀವು ಸತ್ಯವನ್ನು ಅರ್ಥಕೊಳ್ಬೇಕು. If you don't know the truth, ಸತ್ಯವನ್ನು ಅರ್ಥಕೊಳ್ಳಿಲ್ಲ ಅಂದ್ರೆ how you will wear on the belt of truth? ಹೇಗೆ ಸತ್ಯದ ನಡಕಟ್ಟನ್ನು ಅರ್ಥಕೊಳ್ಳಿ Means ಸಾಧ್ಯ? the belt of truth aids you in your walk. ಅದರ ಅರ್ಥ ಸತ್ಯದ ನಡಕಟ್ಟು ನಿಮಗೆ ಸಹಾಯ ಮಾಡುತ್ತೆ. Your walk will be different from the world. ನೀವು ಪ್ರಪಂಚದ ಜನರು ನಡೆಯುವುದಕ್ಕಿಂತಲೂ ವಿಭಿನ್ನವಾಗಿ ನೀವು ನಡೀತೀರಿ. Your lifestyle will be different from the world. ನಿಮ್ಮ ಜೀವನ ಶೈಲಿ ಪ್ರಪಂಚದ ಜನರ ಜೀವನ ಶೈಲಿಗಿಂತಲೂ ವ್ಯತ್ಯಾಸವಾಗಿರುತ್ತೆ. God wants you to wear on the belt of truth. ದೇವರು ಬಯಸ್ತಾನೆ ಸತ್ಯದ ನಡಕಟ್ಟನ್ನು ಕಟ್ಕೊಳ್ಳಿ. If a believer tells lies, ಒಬ್ಬ ವಿಶ್ವಾಸಿಯು ಸುಳ್ಳನ್ನು ಹೇಳಿದ್ರೆ you don't know from where that lies are coming. ನಿಮ್ಗೆ ಗೊತ್ತಿಲ್ಲ ಆ ಸುಳ್ಳು ಎಲ್ಲಿಂದ ಬರ್ತಾ ಇದೆ ಅಂತ. In your business, ನಿಮ್ಮ ವ್ಯಾಪಾರದಲ್ಲಿ, in every walk of your life, ನಿಮ್ಮ ಜೀವಿತದ ಪ್ರತಿಯೊಂದು there must ಕ್ಷೇತ್ರದಲ್ಲಿ be no lies in your life. ನಿಮ್ಮ ಜೀವಿತದಲ್ಲಿ ಯಾವ ಸುಳ್ಳು ಇರಲೇಬಾರದು. You must be the highest integrity in your heart. ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಪ್ರಾಮಾಣಿಕತೆಯನ್ನು ಹೊಂದಬೇಕು. You must be so honest person. ಎಷ್ಟು ಮಟ್ಟಿಗೆ ಪ್ರಾಮಾಣಿಕತೆ ಇರಬೇಕಂದ್ರೆ, Because now you belong to the light. ಯಾಕಂದ್ರೆ ನೀವು ಈಗ ಆ ಬೆಳಕಿಗೆ ಸೇರಿಕೊಂಡವರು. When you were in darkness, ನೀವು ಕತ್ತಲೆಯಲ್ಲಿ ಇದ್ದಾಗ if somebody asks you, ಹೇಗಿದ್ಯಾ? ಯಾರು ಕೇಳಿದ್ರೆ ಹೇಗಿದ್ದೀರಾ? Oh, ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. But inside what's happening? ಅದೇ ಒಳಗಡೆ ಏನಾಗ್ತಿದೆ? All pudi. ಎಲ್ಲ ಪುಡಿ ಆಗ್ತಿದ್ದೀರಾ. But you tell others, ಅದೇ ಬೇರೆಯವರಿಗೆ I am well. ನಾನು ಚೆನ್ನಾಗಿದ್ದೀನಿ. You don't need to tell the truth. ನೀವು Truly. ಸತ್ಯ ಹೇಳುವ ಅವಶ್ಯಕತೆ ಇಲ್ಲ. You can always say, ಆದ್ರೆ ನೀವು ಯಾವಾಗಲೂ ಹೇಳ್ಬಹುದು, I am battling on. ನಾನು ಇನ್ನೂ ಹೋರಾಟ ಮಾಡ್ತಿದ್ದೀನಿ. Tell the truth. ಸತ್ಯ ಹೇಳಿ, Be honest. ಪ್ರಾಮಾಣಿಕವಾಗಿ. This is the lifestyle of a believer. ಇದು ಒಂದು ಜೀವನ ಶೈಲಿಯಾಗಿದೆ ಒಬ್ಬ You cannot say, ವಿಶ್ವಾಸಿ. I belong to Jesus and tell lies. ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಯೇಸುವಿಗೆ ಸೇರಲ್ಪಟ್ಟವನು Impossible. ಅಂತ. ಅದಲ್ಲ ಸಾಧ್ಯ. Why? ಯಾಕೆ? Every lie is from the devil. ಪ್ರತಿಯೊಂದು ಸುಳ್ಳು ಸೈತಾನನಿಂದ ಬಂದದ್ದು. Hello? ಹಲೋ, Every lie is from Satan. ಪ್ರತಿಯೊಂದು ಸುಳ್ಳು ಸೈತಾನನಿಂದ ಬಂದಿದ್ದು. Jesus never told a lie. ಯೇಸು ಎಂದಿಗೂ ಸುಳ್ಳನ್ನು ಹೇಳಿಲ್ಲ. And his followers tell multitudes of lies. ಅವನ ಶಿಷ್ಯರು ಏನ್ ಮಾಡ್ತಿದ್ದಾರೆ? ಎಷ್ಟೊಂದು ಸುಳ್ಳುಗಳನ್ನ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. Why? ಯಾಕೆ? Because we are not coming to a place of putting on the belt of truth. ಅದೇ ನಾವು ಆ ಸ್ಥಳಕ್ಕೆ ಇನ್ನೂ ಬಂದಿಲ್ಲ. ಸತ್ಯದ ನಡಕಟ್ಟನ್ನು First thing ಕಟ್ಟಿಕೊಳ್ಳುವ must ಸ್ಥಳ. decide. ಮೊದಲನೇ ಸಂಗತಿ ನೀವು I am not going to lie from today. ನಾನು ಇವತ್ತಿನಿಂದ ಸುಳ್ಳು ಹೇಳೋದಿಲ್ಲ. ಏನಾದ್ರೂ ಸರಿ. ಏನಾದ್ರೂ ಆಗಲಿ. ನಮ್ಮ ಜಾಬ್ ಹೋದ್ರೆ ಹೋಗ್ಲಿ. ನನ್ನ ಕೆಲಸ ಹೊರಟೋಗ್ಬಿಡಿ. My blessing let it go. ನನ್ನ ಆಶೀರ್ವಾದ ಬೇಕಾದ್ರೆ ಹೋಗ್ಲಿ. The question comes is, ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, when you live in the truth, ನೀವು ಸತ್ಯದಲ್ಲಿ you ತಿಳಿಸುವಾಗ speak the truth. ನೀವು ಸತ್ಯವನ್ನು ಮಾತನಾಡ್ತೀರಾ. Who hates you for that? ನೀವು ಯಾರು ನಿಮ್ಮ ದ್ವೇಷಿಸ್ತಾರೆ ಅದಕ್ಕೆ? Who hates you for that? ಯಾರು ದ್ವೇಷಿಸ್ತಾರೆ ಸತ್ಯವನ್ನು ನುಡಿದಾಗ? Immediately you confront with Satan. ನೀವು ಸೈತಾನನ ಜೊತೆ ಎದುರೇದಾಗಿ ನಿಂತ್ಕೊಳ್ತೀರಾ. He's saying,
He's saying what? ಅವನೇ ಹೇಳ್ತಿದ್ದಾನೆ, Tell this lie. ಈ ಸುಳ್ಳು ಹೇಳ್ಬಿಡು, You will get this blessing. ನಿಮ್ಗೆ ಇದು ಆಶೀರ್ವಾದ ಬಂದ್ಬಿಡುತ್ತೆ. If you tell the truth, ಈ ಸತ್ಯ ಹೇಳ್ಬಿಟ್ರೆ you will get punished. ನಿಮಗೆ ಶಿಕ್ಷೆ ಆಗುತ್ತೆ. Say for the mothers and fathers to make your children become 100% righteousness. ತಂದೆಯರಿಗೆ ತಾಯಿಯರಿಗೆ ನಾನು ಹೇಳ್ತೇನೆ, ನಿಮ್ಮ ಮಕ್ಕಳನ್ನ 100% ನೀತಿವಂತಿಕೆಯಲ್ಲಿ ಬೆಳೆಸಿ. Nobody may fail the exam. ಅವರು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ಪರವಾಗಿಲ್ಲ. If they pass the exam and fail in this, their life is ruined. ಆದ್ರೆ ಅವರ ಎಕ್ಸಾಮ್ ಗಳಲ್ಲಿ ಪಾಸ್ ಆಗ್ಬಿಟ್ಟು ನೀತಿವಂತಿಕೆ ವಿಷಯದಲ್ಲಿ ಸೋತೋಗ್ಬಿಟ್ರೆ ಅದು ವ್ಯರ್ಥ. Seek ye first the kingdom of God ದೇವರ ರಾಜ್ಯವನ್ನು and His righteousness. ಮತ್ತು ಆತನ ನೀತಿವಂತಿಕೆಯನ್ನು He will add everything to ಮತ್ತು it. ಆತನ ಎಲ್ಲವನ್ನೂ ಸೇರಿಸುತ್ತಾನೆ. So church need to walk in truth. ಸಭೆ ಸತ್ಯದಲ್ಲಿ ನಡೆಯೋದನ್ನ ಕಲ್ತ್ಕೊಳ್ಳಿ. This belt, ಈ ನಡುಕಟ್ಟು you must keep it on. ನೀವು ಯಾವಾಗಲೂ Think of ಇಟ್ಕೊಳ್ಬೇಕು. it. The minute you tell a lie, ಯಾವ ಸಮಯದಲ್ಲಿ ಸುಳ್ಳು ಹೇಳ್ತೀರೋ, who is smiling at you? ಯಾರು ನಿಮ್ ನೋಡಿ ನಗು ಮುಖದಿಂದ ನಗ್ತಾರೆ? Who is smiling at you? ಯಾರು ನೋಡಿ ನಗ್ತಾರೆ ನಿಮ್ಮನ್ನ? ಸೈತಾನ್ ನೋಡಿ ನಗ್ತಾನೆ. He's saying, what is saying? What is saying? ಯಾಕಂದ್ರೆ ಏನ್ ಹೇಳ್ತಿದ್ದಾನೆ ಗೊತ್ತಾ? Shabash, ಶಬಾಷ್ ಅಂತ. mera beta. ನನ್ನ ಮಗಳೇ, Shabash, mera beti. ಶಬಾಷ್ ನನ್ನ ಮಗಳೇ. I'm ನಾನು ಹೇಳ್ತೀನಿ, who is the inventor of lies? ಯಾರು ಸುಳ್ಳಿನ ಸೃಷ್ಟಿಕರ್ತ? What came to my mind? ನನ್ನ ಮನಸ್ಸಿಗೆ ಏನ್ ಬಂತು ಗೊತ್ತಾ? Till this Pisasi came, there was no lies. ಈ ಪಿಶಾಚಿ ಬರೋವರೆಗೂ ಸುಳ್ಳು ಇರ್ಲಿಲ್ವಲ್ಲ? There was no religion. ಯಾವ ಧರ್ಮ ಅನ್ನೋದು ಇರ್ಲಿಲ್ಲ. Only Jesus was ಬರೀ around. ಯೇಸು ಮಾತ್ರ ಸುತ್ತಮುತ್ತಲಿದ್ದ. But when this guy came, ಆದ್ರೆ ಈ ವ್ಯಕ್ತಿ ಬಂದಾಗ he started telling lies. ಸುಳ್ಳುಗಳು ಹೇಳಕ್ ಶುರು ಮಾಡ್ತಾನೆ. So we see Satan, ನಾವಿಲ್ಲಿ ನೋಡ್ತೇವೆ, he is the ಸೈತಾನನು father of lies. ಆತನು ಸುಳ್ಳಿನ He ತಂದೆಯಾಗಿದ್ದಾನೆ. speaks lies. ಆತನು ಸುಳ್ಳುಗಳ He ಮಾತನಾಡ್ತಾನೆ. lives in lies. ಆತನು ಸುಳ್ಳಲ್ಲೇ He ಜೀವಿಸ್ತಾನೆ. breathes lies. ಆತನು So ಸುಳ್ಳಿನಲ್ಲೇ ಜೀವನ ಮಾಡ್ತಾನೆ. anybody comes to you with some thought about God or something, ಯಾರು ನಿಮ್ಮ ಬಳಿಗೆ ದೇವರ ಬಗ್ಗೆ, ದೇವರ ಕುರಿತಾದ ಆಲೋಚನೆ ಇಟ್ಕೊಂಡು ಬಂದ್ಬಿಟ್ರೆ what you need to do? ನೀವೇನ್ ಮಾಡ್ಬೇಕು? Take it. ಅದು ತೆಗೆದುಕೊಳ್ಳಿ. Is it tallying with the truth I have received? ನಾನು ಸ್ವೀಕರಿಸಿದಂತ ಸತ್ಯದ ಜೊತೆ ಸರಿ ಇದೆಯಾ ಅದು? If not, ಇಲ್ಲ ಅಂದ್ರೆ that is a lie. ಅದು ಸುಳ್ಳು. Showing itself as truth. ಅದು ಸತ್ಯವನ್ನು ತೋರಿಸಲಿಕ್ಕೆ It's not ತೋರಿಸ್ತಾ ಇದೆ. sufficient. ಅದೇ ಸತ್ಯವಿರಲ್ಲ. ಎಷ್ಟೊಂದು ವಚನಗಳಿದೆ ಅದು ತೋರಿಸ್ಲಿಕ್ಕೆ. Turn to the book of 1 Corinthians, first chapter, 18 to 21 verse. 1 ಕೊರಿಂಥದವರಿಗೆ ಮೊದಲನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನದವರೆಗೆ. 1 ಕೊರಿಂಥ 1ನೇ ಅಧ್ಯಾಯ 18ರಿಂದ 21. Listen to this. ಇದನ್ನ When ಕೇಳಿಸ್ಕೊಳ್ಳಿ. you preach about Jesus to the world, ನೀವು ಯೇಸುವಿನ ಬಗ್ಗೆ ನೀವು ಬೋಧಿಸುವಾಗ ಪ್ರಪಂಚಕ್ಕೆ you know what I tell you? ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇದು ಹುಚ್ಚು ಮಾತು. ಇದು ಹುಚ್ಚು ಮಾತಿದು. Those who are ordained for salvation, ಯಾರು ರಕ್ಷಣೆಗೆ ನೇಮಿಸಲ್ಪಟ್ಟಿದ್ದಾರೋ they will believe. ಅವರು ನಂಬ್ತಾರೆ. Hallelujah. ಹಲ್ಲೆಲೂಯಾ. They will come. ಅವರು ಬರ್ತಾರೆ. Before Satan came, ಸೈತಾನ ಬರೋದಕ್ಕಿಂತ ಮುಂಚೆ there was no lies. ಯಾವ ಸುಳ್ಳುಗಳೇ ಇರಲಿಲ್ಲ. Absolutely zero lies. ಶೂನ್ಯವಾದ ಸುಳ್ಳುಗಳು, ಸುಳ್ಳೇ If ಇರಲಿಲ್ಲ. you are a person who habitually tell lies, ನೀವು ಅಭ್ಯಾಸ ಮಾಡ್ಕೊಂಡಿರುವ ವ್ಯಕ್ತಿ ಆಗಿದ್ರೆ ಸುಳ್ಳುಗಳನ್ನ I hope from today you realize ನಾನು ನಿರೀಕ್ಷಿಸ್ತೇನೆ ಇವತ್ತಿನಿಂದ lies come from Satan only. ಸುಳ್ಳುಗಳು ಸೈತಾನಿಂದ ಬರುತ್ತೆ. Even the thought that comes to your mind to tell a lie is from the devil. ನಿಮ್ಮ ಮನಸ್ಸಿಗೆ ಬರುವಂತ ಸುಳ್ಳು ಹೇಳಬೇಕು ಅನ್ನುವಂತ ಆಲೋಚನೆ ಕೂಡ ಆ ಸೈತಾನದಿಂದ ಬರೋದು. Amen. ಆಮೆನ್. And if you tell lies, ನೀವು ಸುಳ್ಳುಗಳು ಹೇಳಿದ್ರೆ impossible for you to prosper in Jesus. ನೀವು ಯೇಸುವಿನಲ್ಲಿ ಸಮೃದ್ಧಿ ಹೊಂದೋದು Cannot. ಅಸಾಧ್ಯ. Just ಆಗೋದೇ ಇಲ್ಲ. better to go back in the world and live in the world. ಉತ್ತಮವಾದದ್ದು ಏನು ಅಂದಾಗ ನೀವು ಪ್ರಪಂಚದಲ್ಲಿ ಹೋಗಿ ಪ್ರಪಂಚದಲ್ಲಿ And if you feel you're going to tell a lie, ನಿಮ್ಗೆ ಅನ್ಸಿದ್ರೆ ಸುಳ್ಳು ಹೇಳಬೇಕು go ಅಂತ and pray to Jesus. ಹೋಗಿ ಯೇಸುವಿನ ಬಳಿ ಪ್ರಾರ್ಥನೆ Lord, ಮಾಡಿ. deliver me from this lie. ಯೇಸುವೇ ನನಗೆ ಈ ಸುಳ್ಳಿನ ಬಿಡುಗಡೆ Shall we ಕೊಡು. scripture? ಇದನ್ನ ಓದಿ 19ನೇ ಅಧ್ಯಾಯ 10ನೇ ವಚನ, ಲೂಕನ ಬರೆದ ಸುವಾರ್ತೆ 19:10. The Son of God ಹೇಳುತ್ತದೆ, ದೇವರ has ಮನುಷ್ಯ come to ಕುಮಾರನು seek ಆತನು ಹುಡುಕುವುದಕ್ಕೆ and ಬಂದ to save ಮತ್ತು ರಕ್ಷಿಸುವುದಕ್ಕೆ ಬಂದ. that which was lost. ಅದು ಯಾವುದು ಕಳೆದು ಹೋಗ್ತಿದೆಯೋ ಅದನ್ನ. Can you imagine that? ನೀವು ಆಲೋಚನೆ ಮಾಡ್ತೀರಾ? Jesus came to seek and to save. ಯೇಸು ಬಂದನು ನಿಮ್ಮನ್ನು ಹುಡುಕುವುದಕ್ಕೆ 1 ರಕ್ಷಿಸುವುದಕ್ಕೆ. Corinthians 1:4. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 4ನೇ ವಚನ. The way you are today, ಇವತ್ತು ನೀವಿರುವಂತ ಜೀವಿತ how is it possible? ಹೇಗೆ ಸಾಧ್ಯ ಅದು? 1 Corinthians 1:4 it says. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 4ನೇ ವಚನ. ಯೇಸು ಒಳಗೆ ಯೇಸುವಿನ ಒಳಗಡೆ ಇರುವುದಿಲ್ಲ. ಇದರ ಗಮನ ಕೇಳಿ. You have received grace. ನೀವು ಕೃಪೆಯನ್ನು ಹೊಂದಿಕೊಂಡಿದ್ದೀರಾ. That means to say, ಅದರ ಅರ್ಥ ಏನಂದ್ರೆ what Sumati is today, ಸುಮತಿಯವತಿ ಏನಾಗಿದ್ದಾರೋ because she received grace from God. ಆಕೆ ದೇವರಿಂದ ಕೃಪೆಯನ್ನು ಹೊಂದಿಕೊಂಡಿದ್ದಾಳೆ. What you are today, ಇವತ್ತು ನೀವೇನಾಗಿದ್ದೀರೋ because you received grace from God. ನೀವು ದೇವರಿಂದ ಕೃಪೆಯನ್ನು ಹೊಂದಿಕೊಳ್ಳಿ. Do you understand that? ಅರ್ಥ ಮಾಡ್ಕೊಳ್ತೀರಾ? If there's any good in me, ನನ್ನಲ್ಲಿ ಏನಾದ್ರು ಒಳ್ಳೆತನ ಇದ್ರೆ because I received grace. ಯಾಕಂದ್ರೆ ನಾನು ಕೃಪೆಯನ್ನು ಹೊಂದಿಕೊಂಡಿದ್ರಿಂದ ಆಯ್ತು. Because you received grace, ನೀವು ಕೃಪೆಯನ್ನು ಹೊಂದಿಕೊಂಡಿದ್ರಿಂದ that is why ಅದಕ್ಕಾಗಿಯೇ you are what you are. ನೀವೇನಾಗಿದ್ದೀರೋ ಅದಾಗಿದ್ದೀರಾ. Don't take the grace of God in vain. ದೇವರ ಕೃಪೆಯನ್ನ ವ್ಯರ್ಥವಾಗಿ ತಿಳ್ಕೋಬೇಡಿ. ನಿಮ್ಮ ಮೇಲೆ ಬಂದಿದ್ದು ಕೃಪೆ ಚಿಕ್ಕದು ಅಂತ ತಿಳ್ಕೋಬೇಡಿ.
beautiful grace has come on you. ಅದೇ ಸುಂದರವಾದ ಕೃಪೆ ನಿಮ್ಮ ಮೇಲೆ ಬಂದಿದೆ. Let it grow. ಅದು ಬೆಳೀಲಿ. More grace. ಹೆಚ್ಚಿನ ಕೃಪೆ. More grace. Lord, give me more grace. ದೇವರೇ ಹೆಚ್ಚಿನ ಕೃಪೆ. As you keep on asking, ನೀವು ಮತ್ತೆ ಮತ್ತೆ ಕೇಳ್ತಾ at ಇದ್ದೀರಿ. the throne of grace, ಆ ಒಂದು ಕೃಪಾಸನದಲ್ಲಿ grace will multiply in your life. ಕೃಪೆ ಹೆಚ್ಚಾಗ್ತಾ ಇರುತ್ತೆ ನಿಮ್ಮ ಜೀವಿತದಲ್ಲಿ. What will happen? ಏನಾಗುತ್ತೆ? In 1 year's time, ಒಂದೇ ವರ್ಷದ ಸಮಯದಲ್ಲಿ you will be in a different level altogether ನೀವು ಎಲ್ಲರಿಗೂ ಕೂಡ ಒಂದು ಶ್ರೇಷ್ಠವಾದ because of grace. ಆ ಕೃಪೆಯಿಂದ. Because you saw, Satan is the inventor of. ನೀವು ನೋಡಿದ್ರಲ್ವಾ ಸೈತಾನನು ಸುಳ್ಳುಕ್ಕೆ ಸೃಷ್ಟಿಕರ್ತ. Can you imagine that? It me very hard. Like, it means it really gave me, wow, there was no lies. Satan came with all the lies, even till today. ಅದು ಎಷ್ಟು ಜೋರಾಗಿ ಹೊಡಿತು ಅಂತಂದ್ರೆ ಅಲ್ಲಿವರೆಗೂ ಸೈತಾನ ಬಗೆಯವರೆಗೂ ಸುಳ್ಳು ಅನ್ನೋದೇ ಇರಲಿಲ್ಲ. ಸೈತಾನ ಬಂದ ಮೇಲೆ ಆ ಸುಳ್ಳಿನ ಸೃಷ್ಟಿಯೆಲ್ಲ ಆಗಲ್ಪಡ್ತು. Look at Jesus. We are ಇಲ್ಲಿ no ಯೇಸುವನ್ನು time. ನೋಡಿ, ಸಮಯ Look at ಇಲ್ಲ. Jesus. ಯೇಸುವನ್ನು ನೋಡಿ. Look in the scriptures in John 1:14 and 17. Quickly. ಯೋಹಾನ 1ನೇ ಅಧ್ಯಾಯ 14ನೇ ವಚನ. It says, ಅದು ಹೇಳುತ್ತದೆ, Jesus, ಯೇಸು with him came truth. ಆತನಿಂದಲೇ ಸತ್ಯವು With ಬಂತು. him came full of grace. ಆತನಿಂದಲೇ ಸಂಪೂರ್ಣ ಕೃಪೆಯು ಬಂತು. I thank God. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. If I look only at the truth, it will kill me. ನನಗೆ ಬರೀ ಒಂದು ಸತ್ಯದರಿಗೆ ಮಾತ್ರ ನೋಡುವುದಾದ್ರೆ ಅದನ್ನು ಸಾಯಿಸುತ್ತದೆ. Because I can't keep it. ಯಾಕಂದ್ರೆ ಅದನ್ನ ನಡೆಸಲಿಕ್ಕೆ But ಆಗಲ್ಲ. I can receive grace. ಅದೇ ಕೃಪೆಯನ್ನು ಹೊಂದ್ಕೊಳ್ಬಹುದು. I can be free from sin. ನಾನು ಪಾಪದಿಂದ ಮುಕ್ತನಾಗಬಹುದು. Hallelujah. Can you believe all of you can be free from every sin you are ನೀವು facing? ನಂಬ್ತೀರಾ? ನೀವು ಎದುರಿಸುತ್ತಿರುವಂತಹ ಪ್ರತಿಯೊಂದು ಪಾಪಗಳ ವಿರುದ್ಧವಾಗಿ ಸಂಪೂರ್ಣ Every ಮುಕ್ತರಾಗಬಹುದು. secret sins in your life you cannot able to overcome. ರಹಸ್ಯವಾದ ಪಾಪಗಳು ನೀವು ಅದನ್ನ ಜಯಿಸಲಿಕ್ಕೆ ಆಗ್ತಿಲ್ಲ. ಅದೆಲ್ಲದರ ಮೇಲೆ ನೀವು You are ಮುಕ್ತರಾಗ್ತೀರಾ? able to overcome through the grace of God. ನೀವು ದೇವರ ಕೃಪೆಯಿಂದ ಅದರ ಮೇಲೆ ಜಯಿಸಲಿಕ್ಕೆ ಸಾಧ್ಯ. So church, it says about Jesus. ಸಭೆಯೇ ಇಲ್ಲಿ ಯೇಸುವಿನ ಬಗ್ಗೆ ಹೇಳುತ್ತದೆ. 3:21. John. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 21 ವಚನ. All who want truth ಯಾರೆಲ್ಲ ಸತ್ಯವನ್ನು ಅನುಸರಿಸಿ ನಡೆಯುವನು come to Jesus. ಆ ಯೇಸುವಿಗೆ ಬರ್ತಾನೆ. See what the devil has done. ಸೈತಾನ ಏನು ಮಾಡಿದಾನೆ ನೋಡಿ. How many times he's lied to believers. ಎಷ್ಟೋ ಬಾರಿ ಇದ್ದಾನೆ ಸುಳ್ಳುಗಳನ್ನು God has no ವಿಶ್ವಾಸಿಗಳಿಗೆ. plan for you. ದೇವರು ನಿನಗಾಗಿ ಯೋಜನೆ ಇಟ್ಟಿಲ್ಲ. God has no love for you. ದೇವರು ನಿನಗಾಗಿ ಏನು ಪ್ರೀತಿ ಇಲ್ಲ. How many believers have died? ಎಷ್ಟು ವಿಶ್ವಾಸಿಗಳು ಸತ್ತಿದ್ದಾರೆ. Look at the world. ಪ್ರಪಂಚ ನೋಡಿ. How many people today are killing themselves? ಎಷ್ಟು ಜನರು ತಮ್ಮನ್ನ ತಾವೇ ಕೊಂದಾಕೊಳ್ತಾ ಇದ್ದಾರೆ. Why? ಯಾಕೆ? They believe a lie. ಅವರು ಸುಳ್ಳು ನಂಬ್ತಾರೆ. One man killed his 4 daughters and hung himself. ಒಬ್ಬ ವ್ಯಕ್ತಿ ತನ್ನ 4 ಹೆಣ್ಣು ಮಕ್ಕಳನ್ನ ಸಾಯಿಸಿ ನೇಣು ಹಾಕೊಂಡ. Why? ಯಾಕೆ? Because he felt ಅವನಿಗನಿಸ್ತು nobody is going to marry them. ಯಾರು ನನ್ನ ಹೆಣ್ಮಕ್ಕಳನ್ನ ಮದುವೆ ಆಗಲ್ಲ. Because they don't have dowry money. ಯಾಕಂದ್ರೆ ಆ ವರದಕ್ಷಿಣೆ ಹಣ ನನ್ನ ಹತ್ರ ಇಲ್ಲ. What a sad thing. ಎಂತ ದುಃಖಕರವಾದ ಸಂಗತಿ. 4 sweet girls died. 4 ಹೆಣ್ಣು ಮಕ್ಕಳು. If I had those 4 girls, how happy I would be. ಆ ರೀತಿ 4 ಹೆಣ್ಣು ಮಕ್ಕಳು ನನಗಿದ್ದರೆ ನಾನು ಎಷ್ಟು ಸಂತೋಷವುಳ್ಳವನಾಗಿರ್ತಿದ್ದೆ. He had 4 beautiful daughters. 4 ಸುಂದರವಾದ ಹೆಣ್ಣು ಮಕ್ಕಳು. Believe the lie of the devil. ಆ ಸೈತಾನ ಸುಳ್ಳುಗಾತನ ಅಂತ. Sometimes you cannot see anything. ಕೆಲವು ಬಾರಿ ನೀವು ಕಣ್ಣಿಗೆ ಕಾಣಿಸೋದಿಲ್ಲ. How you must walk. ಹೇಗೆ ನಡೀಬೇಕು? 5:7 Corinthians. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 7ನೇ Put ವಚನ. on the belt of truth. ನೀವು ಸಭೆಗೆ ಸತ್ಯದ This ನಡುಕಟ್ಟನ್ನು belt ಧರಿಸಿಕೊಳ್ಳಿ. has no lies. ಈ ಒಂದು ನಡುಕಟ್ಟಿಗೆ ಯಾವ This ಸುಳ್ಳು belt ಇಲ್ಲ. doesn't walk in hypocrisy. ಅದು ಕಪಟತನದಲ್ಲಿ ನಡೆಯುವಂತದ್ದಲ್ಲ. This belt does not keep grudges against others. ಈ ಸತ್ಯ ಅನ್ನುವಂಥದ್ದು ಇನ್ನೊಬ್ಬರ ವಿರುದ್ಧವಾಗಿ ದೋಷಗಳನ್ನು ಇಟ್ಟುಕೊಳ್ಳುವಂತದ್ದಲ್ಲ. 5:7. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 7ನೇ ವಚನ. We walk by faith, not by sight. We walk by faith. ನಾವು ನಂಬಿಕೆಯಿಂದ ನಡೀತೀವಿ, ಕಾಣುವುದರಿಂದ ನಾವು ನಡೆಯುವುದಲ್ಲ. This belt must be what? Belt of faith. ಈ ನಡುಕಟ್ಟು ಎಂತದ್ದಾಗಿರ್ಬೇಕು? ಸತ್ಯದ ನಡುಕಟ್ಟಾಗಿರ್ಬೇಕು. Everything is telling you. ಅದೇನೆಲ್ಲ ಹೇಳ್ತಾ ಇದೆಯೋ No way. Not possible. ಇದು ಸಾಧ್ಯನೇ ಇಲ್ಲ, ಅಸಾಧ್ಯ ಅಂತ ಹೇಳುವಂತದ್ದು. But what faith is telling ಅದು you? ನಂಬಿಕೆ ಏನ್ ಹೇಳ್ತಾ ಇದೆ? It is possible. ಅದು ಸಾಧ್ಯ. It will happen. ಅದು ಆಗುತ್ತೆ. God will do it. ದೇವರು ಮಾಡ್ತಾನೆ. You must live by faith. ನೀವು ನಂಬಿಕೆಯಿಂದ ಜೀವಿಸಬೇಕು. Please understand that. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. When the believer starts to walk in faith, ಒಬ್ಬ ವಿಶ್ವಾಸಿಯು ಸತ್ಯದಲ್ಲಿ ನಡೆಯುವುದಕ್ಕೆ ಪ್ರಾರಂಭಿಸುವಾಗ every promise in this Bible is for you. ಸತ್ಯದಲ್ಲಿರುವಂತಹ ಪ್ರತಿಯೊಂದು ವಾಗ್ದಾನಗಳು ನಿಮಗಾಗಿದೆ. In the 4th chapter 2 Corinthians says, last verse it says what? For we look not at the things that can be seen. 2 ಕೊರಿಂಥದವರಿಗೆ 4ನೇ ಅಧ್ಯಾಯ ಕಡೆಯ ವಚನವು ಹೇಳುತ್ತದೆ, ನಾವು ನೋಡುವುದರಿಂದ ನಾವು ಜೀವಿಸುವವರಲ್ಲ, ಕಾಣದಿರುವಂತದ್ದನ್ನ ನಾವು ನೋಡಿ ಜೀವಿಸುವವರಾಗಿದ್ದೇವೆ. 1 Peter 1:13 quickly. 1 ಪೇತ್ರ 1ನೇ ಅಧ್ಯಾಯ 13ನೇ ವಚನ. It says, listen to this very carefully. ಇದನ್ನ ಕೇಳಿಸ್ಕೊಳ್ಳಿ ಗಮನ ಇಟ್ಟು. When it says we wrestle not against flesh and blood, ನಾವು ರಕ್ತ ಮಾಂಸದ ಜೊತೆ ಹೋರಾಟ ನಡೆಸುವವರಲ್ಲ. it's not saying really that in the Greek. ನಿಜವಾಗಿ ಅದು ಗ್ರೀಕ್ ನಲ್ಲಿ ಆ ರೀತಿಯಾಗಿ ಹೇಳ್ತಿಲ್ಲ. It's saying like this way. ಅದು ಈ ರೀತಿಯಾಗಿ ಹೇಳ್ತಿದೆ. We the spiritual powers of darkness, ಆತ್ಮಿಕವಾದ ಅಂಧಕಾರ ಶಕ್ತಿಗಳು they are going to entangle us in wrestling.
ಅವು ನಮ್ಮನ್ನ ಹೋರಾಟಕ್ಕೆ ಎಡೆ ಮಾಡುತ್ತೆ. We are going to wrestle with them. ನಾವು ಅವ್ರ ಜೊತೆ ಹೋರಾಟ ಮಾಡೋದಲ್ಲ. But the wrestling is from the devil. ಅದೇ ಸೈತಾನನಿಂದ ಬರುವಂತದ್ದು ಅದು ಹೋರಾಟ. Listen carefully. ಇದರ ಗಮನ ಇಡಿ. The wrestling is not you going to wrestle. ನೀವು ಹೋಗಿ ಹೋರಾಟ ನಡೆಸ್ತೀರಾ ಮುಂದೆ Pastor, ಹೋರಾಟ. No. ಬಾ ಹೋರಾಡೋಣ ಅನ್ನೋದಲ್ಲ. He is going to come to you. ಅದೇ ಅವನ ನಿಮ್ಮ ಎದುರಿಗೆ ಬರ್ತಾನೆ. Hello, listen to this carefully. ಇದರ ಗಮನ ಇಡಿ. When you are going on the road, ನೀವು ರಸ್ತೆಯಲ್ಲಿ ಹೋಗುವಾಗ he is going to engage you. ಆತನ ನಿನ್ನ ಹೋರಾಟಕ್ಕೆ ಅವನೇ You are not ಕಾಲಿಡ್ತಾನೆ. going to engage him. ನೀವು ಹೋಗುವಾಗ ಕಾಲಿಡಲ್ಲ. You cannot grow in faith except you make yourself to grow in ನೀವು faith. ನಂಬಿಕೆಯನ್ನ ಇದಕ್ಕಿದ್ದಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆಯಲ್ಲಿ ನೀವು ಅಭ್ಯಾಸ ಮಾಡುವವರೆಗೂ. Jesus is truth. ಯೇಸುವೇ ಸತ್ಯ. When you allow truth in your life, ನೀವು ಆ ಸತ್ಯವನ್ನು ನಿಮ್ಮ ಜೀವಿತದಲ್ಲಿ You have faith coming in your ಅಳವಡಿಸುವಾಗ, life. ನೀವು ಆ ಸತ್ಯಕ್ಕೆ When you look at your future, ನಿಮ್ಮ ಭವಿಷ್ಯ ನೋಡುವಾಗ say to yourself, ನಿಮಗೆ my ಹೇಳ್ಕೊಳ್ಳಿ, future is bright. ನನ್ನ ಭವಿಷ್ಯ ಉಜ್ವಲವಾಗಿದೆ. My future in Jesus' ನನ್ನ hands. ಭವಿಷ್ಯ ಯೇಸುವಿನ ಹಸ್ತದಲ್ಲಿದೆ. Never get discouraged. ಯಾವತ್ತೂ ನಿರಾಶೆ ಪಡಬೇಡಿ. When you get discouraged, ನಿರಾಶೆಗೊಂಡಾಗ our eyes are not looking at the ನಮ್ಮ truth. ಕಣ್ಣುಗಳು ಸತ್ಯದಲ್ಲಿ ನೋಡ್ತಿಲ್ಲ. Lastly, I want to tell you, ಕಡೆಯದಾಗಿ ಹೇಳಲಿಕ್ಕೆ ಬಯಸ್ತೇನೆ, keep on growing in faith. ನಂಬಿಕೆಯಲ್ಲಿ ಬೆಳೀತಾ ಇರಿ. Isaiah 50 verse 4. ಯೆಶಾಯ 50ನೇ ಅಧ್ಯಾಯ 4ನೇ ವಚನ. There's lots of scriptures I cannot share ಎಷ್ಟೊಂದು with you. ವಚನ ಇದೆ, ಅದನ್ನ ಹೇಳ್ಬೇಕಿತ್ತು, ಅದರ ಸಮಯ ಇಲ್ಲ. There's a lot lead I shared with you. ಎಷ್ಟೋ ಸಂಗತಿಗಳನ್ನ ಜೊತೆ ಹಂಚ್ಕೊಂಡಿದ್ದೇನೆ. So I think the important points are covered. ತುಂಬಾ ಪ್ರಾಮುಖ್ಯವಾದ ಸಂಗತಿಗಳನ್ನ ಜೊತೆ ಆಗಲೇ ಹಂಚ್ಕೊಂಡಿದ್ದೇನೆ. Yeah. 50ನೇ ಅಧ್ಯಾಯ 4ನೇ ವಚನ. ಯೆಶಾಯ, ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲವನ್ನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಎದ್ದೋಲಿ, ಪ್ರಾರ್ಥನೆ ಮಾಡಿ, ಇಲ್ಲ ನಾನು ನಿದ್ರೆ ಮಾಡಬೇಕು, ಪರಿಣತೆ ಇರ್ತೀಯ ಯೇಸು ಬರ ತನಕ. ಶಿಕ್ಷಿತರಂತೆ ನಾನು If you don't get up and pray and know they that wait upon God, ಯಾರು ಕರ್ತನಲ್ಲಿ ಕಾಯ್ಕೊಂಡಿರ್ತಾರೋ they will become strong. ಅವರು ಬಲಗೊಳ್ತಾರೆ. They will become strong in what? ಯಾವುದರಲ್ಲಿ ಬಲಗೊಳ್ತಾರೆ? Strong in the truth. ಸತ್ಯದಲ್ಲಿ ಬಲಗೊಳ್ತಾರೆ. They will put on the belt of truth. ಅವರು ಸತ್ಯದ ನಡುಕಟ್ಟನ್ನು And ಕಟ್ಟಿಕೊಳ್ತಾರೆ. Satan hates you ಸೈತಾನ ನಿಮ್ಮನ್ನು ನೋಡಿ ದ್ವೇಷಿಸ್ತಾನೆ. because you walk in truth. ಯಾಕಂದ್ರೆ ನೀವು ಸತ್ಯದಲ್ಲಿ ನಡೀತಿರಲ್ಲ ಅದಕ್ಕೆ. Hallelujah. Hallelujah. Because you walk in truth. ನೀವು ಸತ್ಯದಲ್ಲಿ You see your ನಡೆಯುತ್ತೀರಾ. attitude is not like Jesus. ನಿಮ್ಮ ನಡವಳಿಕೆ ಯೇಸುವಿನ ಹಾಗೆ ಇಲ್ಲ ಅಂತ You read in the word. ನೀವು ವಚನ ಓದ್ತಿದ್ದೀರಾ. Cry for grace. ದೇವರಿಗೆ ಮೊರೆ ಇಡಿ ಕೃಪೆಗಾಗಿ. Change me, Lord. ಕರ್ತನೇ ನನ್ನ ಬದಲಾಯಿಸು. Listen to elders when they correct you. ಹಿರಿಯರಿಗೆ ಕಿವಿಮಾತು ಕೊಡಿ, ಯಾಕಂದ್ರೆ ಅವ್ರು ನಿಮಗೆ Because they will be ಹೇಳುವಾಗ telling truth to you, ಯಾಕಂದ್ರೆ ನಿಮ್ಗೆ ಅವ್ರು ಸತ್ಯವನ್ನು which ಹೇಳ್ಕೊಡ್ತಿರ್ತಾರೆ. you don't like. ನಿಮ್ಗೆ ಇಷ್ಟ ಪಡದೇ ಇರುವಂತ The ಸತ್ಯ minute you accept, ಯಾವ ಕ್ಷಣದಲ್ಲಿ ಅದನ್ನ ಒಪ್ಕೊಂತೀರೋ humble yourself, ಧೀರವುಳ್ಳವರಾಗಿ you put on the belt of truth. ಸತ್ಯದ ನಡುಕಟ್ಟನ್ನು ಕಟ್ಕೊಳ್ಳಿ. Satan is trembling. ಸೈತಾನ್ ನಡುಗ್ತಾನೆ. That is now with the belt. ಯಾಕಂದ್ರೆ ಈಗ ಸತ್ಯದ You got ನಡುಕಟ್ಟು the ಕಟ್ಕೊಂಡಿದ್ದಾನೆ. ಈಗ ನೆಕ್ಸ್ಟ್ ಖಡ್ಗ ತೆಗಿತಾನೆ. You got a dagger. ಈಗ ಅದಾದ ಮೇಲೆ ಗುರಾಣಿ. You can kill him now. ಈಗ ಸೈತಾನನ You can ಕೊಲ್ಬೋದು. destroy him. ಅವನನ್ನು ನಾಶಪಡಿಸಬಹುದು. How nice is the church walk in truth. ಸತ್ಯದಲ್ಲಿ ನಡೆಯುವಾಗ ಎಷ್ಟು ಚೆನ್ನಾಗಿರುತ್ತೆ ಸಭೆಯು. How nice is the church repent. ಸಭೆ ಪಶ್ಚಾತ್ತಾಪಪಡುವುದಾದ್ರೆ Everything that's untruth. ಯಾವುದೆಲ್ಲ ಸತ್ಯವಿಲ್ಲದ ವಿಷಯಗಳಿಗಾಗಿ ಪಶ್ಚಾತ್ತಾಪಪಡುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. One grandfather told a son, ಒಬ್ಬ ತಾತ ತನ್ನ ಮೊಮ್ಮಗನಿಗೆ ಹೇಳ್ದ, grandson, ಮೊಮ್ಮಗನಿಗೆ ಹೇಳ್ದ, take this coal basket. ಈ ಒಂದು coal. Coal. ಆಮೇಲೆ ನೀನು ಇದ್ದಿಲ್ಲದ ಒಂದು ಬ್ಯಾಸ್ಕೆಟ್ ತಗೊಂಡು Go and drink water from the river and come. ಹೋಗಿ ನೀನು ನದಿಯಿಂದ ನೀರನ್ನು The ತುಂಬಿಕೊಂಡು small ಬಾ. boy looked at his grandpa. ಈ ಹುಡುಗ ತಾತ ನೋಡಿ, Hey, grandpa, ತಾತ how will water stand? ಹೇಗೆ ನೀರು ನಿಲ್ಲಕ್ಕೆ ಸಾಧ್ಯ ಅದರಲ್ಲಿ? No, you go and bring it. ಇಲ್ಲ ಹೋಗಿ ತಗೊಂಡು So ಬಾ. he took that black basket, ಆ full ಒಂದು of coal, ಕಪ್ಪಿನ dust, ಇದ್ರಲ್ಲಿರುವಂತ ಬ್ಯಾಸ್ಕೆಟ್ ನ ಎತ್ಕೊಂಡು ಹೋದ. and he filled it. ಅದನ್ನು He ತುಂಬಿಸ್ಕೊಂಡು ran and came. ಜೋರಾಗಿ ಓಡ್ ಬಂದ. By the time he came, all the water stopped. ಯಾವ ಕ್ಷಣದಲ್ಲಿ ತಲುಪಿದ ಎಲ್ಲ So ನೀರೆಲ್ಲ ಹೊರಟೋಗಿತ್ತು. this grandfather made him again go and again ತಾತ come. ಮತ್ತೆ ಕಳಿಸ್ತಾ ಹೋಗಿ ತುಂಬ್ಕೊಂಡ್ ಬಾ ಅಂತ. And he was always convincing his grandfather it's not going to work. ಯಾವಾಗ್ಲೂ ಈ ಮೊಮ್ಮಗ ಆತನಿಗೆ ಮನವರಿಕೆ ಮಾಡ್ತಿದ್ದಾನೆ ತಾತನಿಗೆ ಆಗಲ್ಲ ಅಂತ. After many times, ಅದೇ ಎಷ್ಟೋ ಸಮಯ ಆದ್ಮೇಲೆ his grandfather says, look at the basket now. ತಾತ ಹೇಳ್ತಾನೆ, ಇವಾಗ ಬ್ಯಾಸ್ಕೆಟ್ ನೋಡಿ ನೋಡು, It has become white. ಈಗ ಬೆಳ್ಳಗಾ ಹೋಗಿದೆ. It's become white. ಬೆಳ್ಳಗಾ ಹೋಗಿದೆ ಬ್ಯಾಸ್ಕೆಟ್. I tell you one truth. ನಾನು ಹೇಳ್ತೇನೆ ಸತ್ಯ. If you wait upon God, ನೀವು ಕರ್ತನಲ್ಲಿ ಕಾಯ್ಕೊಂಡಿರುವಾಗ two things do. ಎರಡು ಸಂಗತಿಗಳಾಗುತ್ತೆ. Everyday prayer, ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ, everyday word of God. ಪ್ರತಿನಿತ್ಯ ದೇವರ ವಚನ ಓದಿ. Mix it well. ಯಾಕಂದ್ರೆ ಚೆನ್ನಾಗಿ ಬೆರೆಸಿ He promises ಆತನ ವಾಗ್ದಾನ the ಮಾಡ್ತಾನೆ. doors that are closed, ಯಾವುದೆಲ್ಲ ಮುಚ್ಚಲ್ಪಟ್ಟಿರುವಂತ ಬಾಗಿಲುಗಳು, the breakthrough you need, ನೀವು ಬೇಕಾಗಿರುವಂತ ಬಿಡುಗಡೆ ತಿರುವುಗಳು He will give it. ಆತನು ಕೊಡ್ತಾನೆ. He promised. ಆತನ ವಾಗ್ದಾನ ಮಾಡಿದ್ದಾನೆ. But do these two things. ಆದ್ರೆ ಈ ಸಂಗತಿಗಳನ್ನು ನೀವು ಮಾಡಿ, Your life will change forever. ನಿಮ್ಮ ಜೀವಿತವು ನಿರಂತರಕ್ಕೂ You check a ಬದಲಾಗುತ್ತೆ. believer ನೀವು who's ವಿಶ್ವಾಸಿಗಳು going through problems. ಸಮಸ್ಯೆಗಳು ಹಾದು I ಹೋಗ್ತಿರುವಾಗ challenge you. ನಾನು ಸವಾಲಾಗ್ತೇನೆ. I can tell you to your face. ನಾನು ನಿಮ್ಮ ಮುಖಕ್ಕೆ ಮುಂದೆನೇ ಹೇಳ್ಬೋದು, You
you are not praying daily. ನೀನು ಪ್ರತಿನಿತ್ಯ ಪ್ರಾರ್ಥಿಸ್ತಾ ಇಲ್ಲ You are not reading the word daily. ದೇವರ ವಚನ ಪ್ರತಿನಿತ್ಯ ಓದ್ತಾ ಇಲ್ಲ. That's why you are discouraged. ಅದಕ್ಕಾಗಿ ನಿರಾಶೆಗೊಂಡಿದ್ದೀಯ. That's why you are depressed. ಅದಕ್ಕಾಗಿ ಹತಾಶೆಗೊಂಡಿದ್ದೀಯ. Because you have no faith. ಯಾಕಂದ್ರೆ ನೀನು ನಂಬಿಕೆ ಇಲ್ಲ. You can't believe. ಯಾಕಂದ್ರೆ ನೀನು ನಂಬಕ್ಕಾಗ್ತಿಲ್ಲ. But you keep doing these two ಆದ್ರೆ things. ಈ ಎರಡು ಸಂಗತಿನ ಮತ್ತೆ ಮತ್ತೆ ಮಾಡ್ತಾ I ಇದ್ದೀಯ. challenge you. ನಾನು ಸವಾಲಾಗ್ತೇನೆ. Stop giving excuse. ನೀವು ಕಾರಣಗಳನ್ನು ಕೊಡ್ತಾ ನಿಲ್ಲಿಸಿ. From tomorrow morning, ನಾಳೆ ಮುಂಜಾನೆಯಿಂದ get up at certain time. ಈ ನಿಗದಿತ ಸಮಯದಲ್ಲಿ I plead with you. ನಾನು ಹೇಳ್ಕೊಡ್ತೀನಿ. Put on the belt of truth. ಸತ್ಯದ ನಡಕಟ್ಟನ್ನು That's ಕಟ್ಕೊಳ್ಳಿ. going to save your life. ಅದು ನಿಮ್ಮ ಜೀವಿತವನ್ನು ಕಾಪಾಡುತ್ತೆ. Shall we pray? ನಾವು ಪ್ರಾರ್ಥನೆ ಮಾಡೋಣ. Father, we thank you. ತಂದೆ ನಿಮಗೆ ವಂದನೆ. The belt of truth ಸತ್ಯದ ನಡುಕಟ್ಟು is the truth you reveal in scripture to us. ಅದು ನಿನ್ನ ವಚನದಲ್ಲಿ ನಮಗಾಗಿ ಪ್ರಕಟಿಸಿರುವಂತ ಸತ್ಯ. For that in which we must walk. ಅದಕ್ಕಾಗಿ ಅದರಲ್ಲಿ ನಾವು ಜೀವಿಸಬೇಕು. And when we put on this belt of truth, ನಾವು ಈ ಸತ್ಯದ ನಡುಕಟ್ಟನ್ನು ಕಟ್ಟಿಕೊಳ್ಳೋಣ. Lord, we also have the sword of the Spirit. ಅದೇ ರೀತಿಯಲ್ಲಿ ಕರ್ತನಾದ್ದೇವೆ ಆತ್ಮವಾದ And ಖಡ್ಗವಾಗಿದೆ. everything else that comes with the belt. ಆ ಒಂದು ನಡುಕಟ್ಟಿನ ಜೊತೆಗೆ ಬರುವಂತ ಎಲ್ಲವೂ ಕೂಡ Lord, we ask you, ನಾವು ಕೇಳ್ಕೊಳ್ತೇವೆ. please help us to put on the belt of truth. ದಯವಿಟ್ಟು ಸಹಾಯ ಮಾಡು ಸತ್ಯದ ನಡುಕಟ್ಟನ್ನು. Please help us, Lord, ಸಹಾಯ not ಮಾಡಿ. neglect the daily waiting in your presence. ಪ್ರತಿನಿತ್ಯ ನಿನ್ನಲ್ಲಿ ಪ್ರಸನ್ನತೆ ಕಾಯ್ಕೊಂಡಿರುವುದನ್ನು ನಾವು ಅಸಡ್ಡೆ Lord, say, ಮಾಡುವುದಕ್ಕೆ church, Lord, speak to me. ಸಭೆಗೆ ಕೇಳ್ಕೊಳ್ಳಿ. Lord, ಕರ್ತನೇ speak to ಮಾತಾಡು. me. Lord, ಕರ್ತನೇ speak ಮಾತಾಡು. to me. ಮಾತಾಡು. When I wait upon you, ನಾನು ನಿನ್ನಲ್ಲಿ ಕಾಯ್ಕೊಂಡಿರುವಾಗ what do you want me to do? ನಾನು ಏನ್ ಮಾಡ್ಬೇಕು ಅಂತ ಬಯಸ್ತೀಯ? In the church. ಸಭೆಯಲ್ಲಿ How to build the church. ಹೇಗೆ ಸತ್ಯನ What do ಕಟ್ಟಬೇಕು? you want me to do in my life? ಏನ್ ಬಯಸ್ತೀಯ ಕರ್ತನೇ? ನಾನು ಏನ್ ಮಾಡ್ಬೇಕು ಅಂತ Help me to wear on the belt of ನನಗೆ truth. ಸಹಾಯ